ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ತಾನೇ ಇದೆ ಶುಕ್ರವಾರ, ಸ್ನಾನ ಆದಮೇಲೆ ಸಿಗ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಫಾರಿನ್ ಕಂಟ್ರೀಸ್ ಎಲ್ಲ ಯಾಕೆ ಅಷ್ಟೊಂದು ಕ್ಲೀನಾಗಿರುತ್ತೆ ಅಂತ ಅಂದರೆ, ಅಲ್ಲಿನ ಕಸನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಲ್ಲಿ ಹೇಗೆ ಕಸನ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಮುಂದೆ ನೋಡ್ತಾ ಹೋಗಿ. ಇದೇನು ಗೊತ್ತಾ, ಕಸ ಕ್ಲೀನ್ ಮಾಡೋದು. ನಾವು ಸಿಟಿಲಿದ್ದರೆ, ಬೆಂಗಳೂರಲ್ಲಿ ಆ ಥರ ಕಡೆ ಇದ್ದರೆ BBMP ಅವ್ರು ಬರ್ತಾರೆ. ನಾವಿಲ್ಲಿ ಡೆಸರ್ಟಲ್ಲಿ ಇದ್ದೀವಲ್ವ, ಹಾಗಾಗಿ ಇಲ್ಲಿ ಗೌರ್ಮೆಂಟಿಂದ ಯಾವುದು ಬರೋದಿಲ್ಲ. ನಾವು ಯಾವ ಕ್ಯಾಂಪಲ್ಲಿ ಇರ್ತೀವೋ ಆ ಕ್ಯಾಂಪ್ ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಕಸನ ಎಲ್ಲಂದ್ರಲ್ಲಿ ಹಾಕೋ ಥರ ಇರೋಲ್ಲ. ಅದನ್ನು ಕ್ಲೀನಾಗಿ ಡಿಸ್ಪೋಸ್ ಮಾಡಿಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅದಕ್ಕೆ ಸರ್ಟಿಫಿಕೇಟ್ ತೊಗೋಬೇಕು. ಅದನ್ನು ಮಂತ್ಲಿ ಗೌರ್ಮೆಂಟ್ಗೆ ನಾವು ಸಪ್ರೇಟಾಗಿ ಸಬ್ಮಿಟ್ ಮಾಡಬೇಕು, ಅದ್ರ ಸರ್ಟಿಫಿಕೇಟ್ಸ್ ಎಲ್ಲ. ಇದು ಕಸದ ಬಗ್ಗೆ. ಮತ್ತು ಕಸನ ಎಲ್ಲಿ ಬೇಕಲ್ಲಿ ಎಸೆಯೋಗಿರಲ್ಲ. ಒಂದು ಕಂಪ್ನಿ ಇಲ್ಲ ಒಂದು ಕೈಗಾರಿಕೆ ಅಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಅವರು ಕಸದ್ದು ಕ್ಲೀನಾಗಿ ನಿರ್ವಹಣೆ ಮಾಡಬೇಕು. ಇಲ್ಲಾಂದರೆ ಅಲ್ಲಿದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ಥರ ತುಂಬ ಸ್ಟ್ರಿಕ್ಟಾಗಿ ಕಾನೂನಿದೆ. ಇದೇ ಥರ ನಮ್ಮ ಇಂಡ್ಯಾದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮ್ಮ ಇಂಡ್ಯಾದಲ್ಲಿ ಯಾರ್ಯಾರು ಏನು ಬೇಕೋ ಮಾಡಿಬಿಟ್ಟು, ಅಂದರೆ ನಮ್ಮ ಪರಿಸರನೆಲ್ಲ ಹಾಳು ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ. ಆದರೆ ಇಲ್ಲಿ ಆ ಥರ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಓಕೆ, ಇವತ್ತಿನ ಕತೆ ಇಷ್ಟ ಆಯಿತು. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ. ಒಂದು ದಿನ ಕಡಿಮೆ ಆಯಿತು ನನ್ನ ದಿನದಲ್ಲಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.